ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ಮೇ ತಿಂಗಳು ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಮಿಥುನ ರಾಶಿಯವರಿಗೆ ಮೇ ತಿಂಗಳು ಮಿಶ್ರ ಫಲಿತಾಂಶ. ವೃತ್ತಿ ಹಾಗೆ ಕೌಟುಂಬಿಕ ಜೀವನದ ಬಗ್ಗೆ ಹೆಚ್ಚಿನದಾಗಿ ಮಿಥುನ ರಾಶಿಯವರು ಈ ತಿಂಗಳು ಗಮನ ಹರಿಸಬೇಕು. ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ಸಾಕಷ್ಟು ಏರಿಳಿತಗಳಿಂದ ಕೂಡಿರುತ್ತೆ ಮಿಥುನ ರಾಶಿಯವರಿಗೆ ಮೇ ತಿಂಗಳು. ತಿಂಗಳ ಆರಂಭದಲ್ಲಿಯೇ 10ನೇ ಮನೆಯಲ್ಲಿ ರಾಹು, ಮಂಗಳ, ಬುಧ ಮುಂತಾದ ಗ್ರಹಗಳ ಸಂಯೋಗ ಇದೆ. ಕೆಲಸದ ಸ್ಥಳದ ಸುತ್ತಲಿನ ವಾತಾವರಣ, ಮನಸ್ಸು ಹಾಳಾಗುವ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ. ಒಂದಷ್ಟು ಜಗಳಗಳು ಕೂಡ ಆಗಬಹುದು. ಉದ್ಯಮಿಗಳಿಗೆ ಅನುಕೂಲಕರವಾದಂತಹ ತಿಂಗಳು. ವ್ಯವಹಾರದಲ್ಲಿ ಬಲವಾದ ಬೆಳವಣಿಗೆ ಕೂಡ ಆಗುತ್ತೆ. ವ್ಯವಹಾರದಲ್ಲಿ ಉನ್ನತ ಉತ್ತುಂಗ ಸ್ಥಾನಕ್ಕೂ ಕೂಡ ಹೋಗ್ತೀರಾ ಮಿಥುನ ರಾಶಿಯವರು. ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ಸೂರ್ಯ, ಗುರು ಮತ್ತು ಶುಕ್ರನಂತಹ ಗ್ರಹಗಳು 5ನೇ ಮನೆಯ ಮೇಲೆ ಪ್ರಭಾವ ಬೀರೋದ್ರಿಂದ ಸಾಕಷ್ಟು ಅನುಕೂಲಕರವಾಗುತ್ತೆ ವಿದ್ಯಾರ್ಥಿಗಳಿಗೆ. ಒಟ್ಟಾರೆ ಬೆಳವಣಿಗೆಗೆ ಕಾರಣ ಆಗುವಂತಹ ತಿಂಗಳು ಮಿಥುನ ರಾಶಿಯವರಿಗೆ ಮೇ ತಿಂಗಳು. ಮಿಥುನ ರಾಶಿಯವರ ವಿದ್ಯಾರ್ಥಿಗಳಿಗೆ ಕುಟುಂಬ ಜೀವನ ನೋಡೋದಾದ್ರೆ ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು. ಅದನ್ನ ಹೊರತುಪಡಿಸಿದ್ರೆ ಕುಟುಂಬ ಜೀವನ ಅನುಕೂಲಕರವಾಗಿರುತ್ತೆ. ಶಿಕ್ಷಣದಲ್ಲಿ ಯಶಸ್ಸಿನ ಸಾಧನೆಯನ್ನ ಮಾಡ್ತೀರಾ. ಕೌಟುಂಬಿಕ ಜೀವನದಲ್ಲಿ ಒಂದಷ್ಟು ತೊಂದರೆಗಳು ಎದುರಾಗತ್ತೆ. ತಿಂಗಳ ಆರಂಭ ಕೇತು 4ನೇ ಮನೆಯಲ್ಲಿರೋದ್ರಿಂದ ರಾಹು ಮತ್ತು ಮಂಗಳ, ಬುಧ 10ನೇ ಮನೆಯಲ್ಲಿ ಸ್ಥಾನ ಪಡೀತಾರೆ. ಕೌಟುಂಬಿಕ ಜೀವನದಲ್ಲಿ ಅಶಾಂತಿಯನ್ನ ಉಂಟು ಮಾಡುತ್ತೆ. ನೀವೇನಾದ್ರೂ ಪ್ರೀತಿ ಮಾಡ್ತಾ ಇದ್ರೆ, ಪ್ರೇಮ ಸಂಬಂಧದಲ್ಲಿದ್ರೆ ಈ ತಿಂಗಳು ಪ್ರಣಯದಿಂದ ತುಂಬಿರುತ್ತೆ. ವಿವಾಹಿತರಿಗೆ ಈ ತಿಂಗಳು ಬಹಳಷ್ಟು ಅನುಕೂಲಕರವಾಗಿರುತ್ತೆ. ವೈವಾಹಿಕ ಜೀವನ ಮಿಥುನ ರಾಶಿಯವರಿಗೆ ಮೇ ತಿಂಗಳು ಬಹಳ ಮಂಗಳಕರವಾಗಿರುತ್ತೆ. ಜೀವನ ಸಂಗಾತಿಯ ಮೂಲಕ ಒಂದು ರೀತಿಯಲ್ಲಿ ಪ್ರಯೋಜನಗಳು ಕೂಡ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಹೇಗಿದೆ ಮಿಥುನ ರಾಶಿಯವರಿಗೆ? ತಿಂಗಳ ಆರಂಭ ಮಿಥುನ ರಾಶಿಯವರಿಗೆ ಬಹಳ ಅನುಕೂಲಕರವಾಗುತ್ತೆ. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಕೆಲಸದ ಸ್ಥಳದಲ್ಲಿ ಕಿರಿಕಿರಿ, ಏರಿಳಿತಗಳೆಲ್ಲವೂ ಕೂಡ ಇರುತ್ತೆ. ಬಟ್ ಅದೆಲ್ಲದಕ್ಕೂ ಪರಿಹಾರ ಏನು ಗೊತ್ತಾ? ನೀವು ಸಮಾಧಾನದಿಂದ ಇದ್ರೆ ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ. ನೋಡಿ, ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಆರೋಗ್ಯ ಮೇ ತಿಂಗಳಲ್ಲಿ ಉತ್ತಮವಾಗಿರುತ್ತೆ ಮಿಥುನ ರಾಶಿಯವರಿಗೆ. 4ನೇ ಮತ್ತು 10ನೇ ಮನೆಯ ಮೇಲೆ ರಾಹು, ಮಂಗಳ, ಬುಧ, ಕೇತುಗಳ ಪ್ರಭಾವ ಒಂದು ರೀತಿಯಲ್ಲಿ ಎದೆಯಲ್ಲಿ ಸೋಂಕು ಅಂದ್ರೆ ಕಫ ಕಟ್ಟಿದಂತ ಅನುಭವ, ಎದೆ ಉರಿ ಕೂಡ ಆಗಬಹುದು, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಾಗಬಹುದು. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಬಹಳ ಸಿಂಪಲ್ ಆದಂಥ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯವರಿಗೆ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. 100% ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಎಲ್ಲವೂ ಕೂಡ ಮಂಜಿನಂತೆ ಕರಗೋಗುತ್ತೆ. ನೋಡಿ, ಬುಧವಾರ ಏನ್ ಮಾಡಿ ಅಂತ ಹೇಳಿದ್ರೆ, ಪ್ರತಿ ಬುಧವಾರ ಸಾಯಂಕಾಲ ದೇವಸ್ಥಾನಕ್ಕೆ ಕಪ್ಪು ಎಳ್ಳನ್ನ ದಾನ ಮಾಡಿ. ಶನಿದೇವರನ್ನ ನೆನಪು ಮಾಡ್ಕೊಳ್ಳಿ. ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ದೇವಸ್ಥಾನಕ್ಕೆ ಕಪ್ಪು ಎಳ್ಳನ್ನ ದಾನ ಮಾಡ್ತಾ ಬನ್ನಿ. ಖಂಡಿತ ಅದರಿಂದ ಒಳ್ಳೆಯ ಪ್ರಯೋಜನವನ್ನ ಕಾಣ್ತೀರಾ ಮಿಥುನ ರಾಶಿಯವರು. ಓವರಾಲ್ ಆಗಿ ಮಿಶ್ರ ಫಲಿತಾಂಶದಿಂದ ಕೂಡಿರುತ್ತೆ. ಆದರೆ ಒಂದಷ್ಟು ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ನಾನು ಹೇಳಿದಂಥ ಪರಿಹಾರವನ್ನ ಮಾಡ್ಕೊಳ್ಳಿ. 100% ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ. ಧನ್ಯವಾದ. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.